ನೋಡಿ, ಕರ್ಕಾಟಕ ರಾಶಿಯವರಿಗೆ ಒಂದು ಜನ್ಮದಲ್ಲೇ ಕುಜ, ಆ ಕುಜನಿದ್ದಿದ್ದರಿಂದ ಒತ್ತಡಗಳು ಜಾಸ್ತಿ ಉಂಟಾಗುತ್ತೆ. ಉದ್ಯೋಗದಲ್ಲಾಗಲಿ ವ್ಯವಹಾರದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ನಂತರ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಅದು ಸೆಲೆಬ್ರಮ್ ಅಂತಾರೆ, ಅಂದರೆ ತಲೆಯ ಈ ಭಾಗದಲ್ಲಾಗಲಿ ಕಾಲಿನಲ್ಲಿ ಯಾರಿಗೆ ವೆರಿಕೋಸ್ ವೇನ್ ಇರುತ್ತೆ ಅವ್ರಿಗೆ ನರದಿಂದ ಒಂದು ಸ್ವಲ್ಪ ಜಾಸ್ತಿ ತೊಂದರೆ ಉಂಟಾಗ್ತಕ್ಕಂಥದ್ದು. ನಂತರ ಇವರಿಗೆ ಚತುರ್ಥದಲ್ಲಿ ಕೇತು, ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಇವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿ ಇದ್ದರೂ ಕೂಡ ಅಷ್ಟಮಂ ನಷ್ಟಮಂಚೈವ ವ್ಯಾಧಿರೂಪೇಣ ಬಾಧ್ಯತೆ, ಅಂದರೆ ಎಷ್ಟು ದುಡಿದ್ರೂ ಏನು ಮಾಡಿದ್ರೂ ಕೂಡ ಹೊಸ ಅಭಿವೃದ್ಧಿ ಆಗಲಿ ಹೊಸದು ಏನೂ ಸಿಗ್ತಾ ಇಲ್ವಂತ ನೋವಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಅದಕ್ಕೆ ಕರ್ಕಾಟಕ ರಾಶಿಯವರು ದಯವಿಟ್ಟು ಸ್ವಲ್ಪ ಬಿ ಪಿ ಇರ್ತಕ್ಕಂಥವ್ರು, ಶುಗರ್ ಇರ್ತಕ್ಕಂಥ ಸ್ವಲ್ಪ ಆರೋಗ್ಯನ ಎಚ್ಚರಿಕೆಯಿಂದ ನೋಡ್ಕೋಬೇಕು ಈ ವರ್ಷ. ಹಾಗಾಗಿ ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ರಾಹುಕಾಲದಲ್ಲಿ ಮಂಗಳವಾರ ದಿನ ಹಚ್ಚೋದ್ರಿಂದ, ಎರಡೇ ನಿಂಬೆಹಣ್ಣನ್ನು ಹಚ್ಚೋದ್ರಿಂದ ಅನುಕೂಲ ಉಂಟಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿಯ ವರ್ಷ ಭವಿಷ್ಯ ಹೇಗಿದೆ ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಕಷ್ಟ ಉಂಟಾಗ್ತಕ್ಕಂಥದ್ದು, ವಿಶೇಷವಾಗಿ ಶತ್ರುಗಳಿಂದ ದೃಷ್ಟಿದೋಷ ಜಾಸ್ತಿ ಆಗುತ್ತೆ. ಎರಡನೇದಾಗಿ ವೈರಸ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ನೋಡಿ, ಈ ವರ್ಷದಲ್ಲಿ ಅಷ್ಟಮ ಸ್ಥಾನಕ್ಕೆ ಶನಿ ಬರ್ತಾನೆ, ಅವರಿಗೆ ಮೀನರಾಶಿಗೆ ಶನಿ ಬರ್ತಾನೆ, ಜೊತೆಗೆ ದ್ವಿತೀಯದಲ್ಲಿ ಕೇತು ಇರ್ತಕ್ಕಂಥದ್ದು. ಸಾಧಾರಣವಾಗಿ ದ್ವಿತೀಯದಲ್ಲಿ ಕೇತು ಇದ್ದರೆ ಆಕಸ್ಮಿಕವಾದ ಧನ ನಷ್ಟ ಅಂತ ಹೇಳ್ತಾನೆ, ಜೊತೆಗೆ ವಾಗ್ದೋಷ ಅಂತ ಹೇಳ್ತಾರೆ. ನೋಡಿ, ಪಾಪಗ್ರಹಗಳು ರಾಹು, ಕೇತು, ಕುಜ, ಶನಿಗಳು ಬಂದಾಗ ವಿಶೇಷವಾಗಿ ಕೇತು ಸ್ಫೋಟಕಾರಕ, ಅಂದರೆ ನಮ್ಮ ಬಾಯಲ್ಲಾಡ್ತಕ್ಕಂಥ ಮಾತು ಅಷ್ಟು ತೀಕ್ಷ್ಣವಾದಂಥ ಮಾತುಗಳನ್ನಾಡಿಸಿ ವ್ಯವಹಾರವನ್ನು ಕೆಡಿಸ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಇವರೊಂದು ಸ್ವಲ್ಪ ವ್ಯವಹಾರದಲ್ಲಿ ತುಂಬ ಹುಷಾರಾಗಿರಬೇಕು. ಮತ್ತು ತುಂಬ ಪ್ರೆಷರ್ ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ. ಮಾರ್ಚ್ ಕಳೆದ ನಂತರ ಒಳ್ಳೆಯದುಂಟಾಗತ್ತೆ. ಅದೇ ರೀತಿಯಾಗಿ ವೈರಸ್ಸಿಗೆ ಸಂಬಂಧಪಟ್ಟಿದ್ದು, ಅಂದರೆ ಹೊಟ್ಟೆಯಲ್ಲಿ ವೈರಲ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೆ ಸಿಂಹರಾಶಿಯವರು ಸುಬ್ರಹ್ಮಣ್ಯ ಆರಾಧನೆ ಅಂತ ಹೇಳ್ತಾರೆ, ಅಂದರೆ ಎಲ್ಲಾದರೂ ಸರ್ಪ ದೇವಸ್ಥಾನದಲ್ಲಿ ಒಂದು 10 ಮಂಗಳವಾರ ಅಭಿಷೇಕವನ್ನು ಇಲ್ಲ ನಮಸ್ಕಾರವನ್ನಾದರೂ ಮಾಡೋದರಿಂದ ಸಿಂಹರಾಶಿಗೆ ಒಳಿತುಂಟಾಗತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ನೋಡೋಣ, ಈ ವರ್ಷ ಭವಿಷ್ಯ ಹೇಗಿದೆ ಅಂತೇಳಿ. ನೋಡಿ, ಕನ್ಯಾ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಜನ್ಮದಲ್ಲೇ ಕೇತು, ಸಪ್ತಮದಲ್ಲಿ ರಾಹು ಇರೋದರಿಂದ ಜನ್ಮದಲ್ಲಿ ಕೇತು ಇದ್ದಾಗ ನೋಡಿ ನಮ್ಮ ಎರಡೂ ಕಾಲಗಳು ಸೂಚಿಸ್ತಕ್ಕಂಥದ್ದು ರಾಹು ಕೇತುಗಳು ಒಂದು. ಎರಡನೇದು, ಸಪ್ತಮದಲ್ಲಿ ರಾಹು ಇದ್ದಿದ್ದರಿಂದ ದಾಂಪತ್ಯ, ಅಂದರೆ ಹೊಸದಾಗಿ ಯಾರಾದರೂ ಮದುವೆ ಆಗೋರು ಕನ್ಯಾ ರಾಶಿಯವರು ಕಮಿಟ್ಮೆಂಟ್ ಆಗಿದ್ದರೆ ದಯವಿಟ್ಟು ಚಾಡಿ ಮಾತುಗಳಿಂದ, ಸುಳ್ಳಿನಿಂದ ಸ್ವಲ್ಪ ಸಂಬಂಧಗಳು ಬಿರುಕುಂಟಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ವ್ಯವಧಾನವಾಗಿದ್ದು ಅದನ್ನು ಸತ್ಯಾನ ತಿಳ್ಕೊಂಡು ಮದುವೆಯನ್ನು ಮುಂದುವರಿಸೋದು ಒಳ್ಳೆಯದು. ಎರಡನೆಯದು, ರಾಹುಗ್ರಹ ಆರಾಧನೆ ಅಂತಂತಂದರೆ ವಿಶೇಷವಾಗಿ ಜನ್ಮದಲ್ಲಿ ಕೇತು ಇದ್ದಾಗ ಮನುಷ್ಯನಿಗೆ ಕಾಲಿಗೆ ಸಂಬಂಧಪಟ್ಟಿದ್ದು. ನೋಡಿ, ನಮಗೆ ಸ್ಪೈನಲ್ ಕಾರ್ಡ್ ಅಂತ ಕರೀತಾರೆ, ಬೆನ್ನಿನ ಹುರಿ, ಅಂದರೆ ಬೆನ್ನನ್ನು ಸೂಚಿಸುತ್ತೆ ಅದು. ಅಲ್ಲಿ ಇಲ್ಲ ಗೋಡೆಗೆ ತಗಲಿಸ್ಕೊಂಡು, ಇಲ್ಲ ಅಥವಾ ಗಾಡಿ ಸ್ಟ್ಯಾಂಡಲ್ಲೋ, ಇಲ್ಲ ಯಾವುದೋ ಒಂದು ರೂಪದಲ್ಲಿ ಬೆನ್ನಿಗೆ ಏಟಿಗೆ ಬಿದ್ದು ಅದರಿಂದ ಸ್ವಲ್ಪ ಬಳಲ್ತಕ್ಕರುತ್ತೆ ಈ ವರ್ಷ. ಅದಕ್ಕೆ ಕನ್ಯಾ ರಾಶಿಯವರಿಗೆ ಏಕಾಸ್ಥಾನದಲ್ಲಿ ಕುಜನ ನೀಚನಾದ, ಆದರೆ ಗುರುವಿನ ಅನುಗ್ರಹ ಇರೋದರಿಂದ ಒಳಿತುಂಟಾಗತ್ತೆ. ಅದೇ ರೀತಿಯಲ್ಲಿ ನೋಡಿ, ಈ ಗರ್ಭ ಅಂತಂತಂದರೆ ಬ್ಲಾಡರ್ ಇನ್ಫೆಕ್ಷನ್ ಆಗ್ತಕ್ಕಂಥ ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಅದಕ್ಕೆ ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ, ಆಗಾಗ ವೈದ್ಯರನ್ನು ಸಂಪರ್ಕ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸಿಗುತ್ತೆ. ಆದರೆ ಉದಾಸೀನದಿಂದ ಖಂಡಿತವಲ್ಲೂ ಆರೋಗ್ಯ ಕೆಡ್ತಕ್ಕಂಥದ್ದಿರುತ್ತೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಕನ್ಯಾ ರಾಶಿಯವರು. ಹಾಗಾಗಿ ಇವರು ರಾಹುವಿನ ಆರಾಧನೆ ಅಂದರೆ ಏನು, ಕಾಳಹಸ್ತಿಯ ದರ್ಶನವೋ ಅಥವಾ ರಾಹು ಕಾಲದಲ್ಲಿ ವಿಶೇಷವಾಗಿ ಉದ್ದಿನ ಕಾಳನ್ನು ದಾನ ಕೊಡೋದ್ರಿಂದ ಇವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಶತ್ರು ಭೀತಿ ನಿವೃತ್ತಿ ಉಂಟಾಗ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಇರುತ್ತೆ.